42 ರನ್ಗಳ ಅಂತರದಿಂದ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತಿರುವಂತಹ ಆರ್ಸಿಬಿ 3ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ. ಆದರೆ ಈಗಲೂ ಕೂಡ ಆರ್ಸಿಬಿಗೆ ಅಗ್ರ 2 ರೊಳಗೆ ಸ್ಥಾನವನ್ನ ಪಡೆಯುವುದಕ್ಕೆ ಅವಕಾಶ ಇದೆ. ಅದು ಹೇಗೆ ಅಂತ ನೋಡೋದಾದ್ರೆ, ಆರ್ಸಿಬಿ 13 ಪಂದ್ಯಗಳನ್ನ ಆಡಿದ್ದು 8ರಲ್ಲಿ ಗೆಲುವನ್ನ ದಾಖಲಿಸಿದೆ, 4 ಸೋಲುಗಳನ್ನ ಕಂಡಿದ್ದು, 1 ಪಂದ್ಯ ರದ್ದಾಗಿದೆ, ಒಟ್ಟು 17 ಅಂಕವನ್ನ ಪಡೆದಿದೆ. ಆರ್ಸಿಬಿಗೆ ಇನ್ನೊಂದು ಪಂದ್ಯ ಬಾಕಿ ಇದೆ. ಅದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 27ರಂದು ನಡೆಯಲಿದೆ. ಆರ್ಸಿಬಿ ಲಕ್ನೋ ವಿರುದ್ಧದ ಪಂದ್ಯವನ್ನ ಗೆದ್ರೆ 19 ಅಂಕಗಳೊಂದಿಗೆ ಅಗ್ರ 2ರೊಳಗೆ ಸ್ಥಾನವನ್ನ ಪಡೆಯುತ್ತೆ. ಆದ್ರೆ ಆರ್ಸಿಬಿ ಲಕ್ನೋ ವಿರುದ್ಧ ದೊಡ್ಡ ಅಂತರದಿಂದ ಗೆಲ್ಲುವುದು ಅತ್ಯವಶ್ಯಕ. ಆಗ ರನ್ ರೇಟ್ ಉತ್ತಮವಾಗಿದ್ರೆ ಟಾಪ್ 2ರಲ್ಲಿ ಆರ್ಸಿಬಿ ತಂಡ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಇನ್ನು ಟಾಪ್ 4ನಲ್ಲಿರುವಂತಹ ಇತರ ತಂಡಗಳನ್ನ ನೋಡೋದಾದ್ರೆ, ಗುಜರಾತ್ ಟೈಟಾನ್ಸ್ 18 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಪಂಜಾಬ್ 17 ಅಂಕವನ್ನ ಪಡೆದಿದ್ದು 2ನೇ ಸ್ಥಾನದಲ್ಲಿದೆ ಸದ್ಯಕ್ಕೆ. ಇನ್ನು ಇವತ್ತು ಪಂಜಾಬ್ ಏನಾದ್ರೂ ಡೆಲ್ಲಿ ವಿರುದ್ಧ ಗೆದ್ದಿದ್ದೆ ಆದ್ರೆ ಪಂಜಾಬ್ ಮೊದಲ ಸ್ಥಾನಕ್ಕೆ ಹೋಗಲಿದೆ. ಹಾಗಾಗಿ ಆರ್ಸಿಬಿ ತಂಡ ಪಂಜಾಬ್ ಸೋಲಿಗೆ ಇವತ್ತು ಪ್ರಾರ್ಥಿಸಬೇಕಿದೆ. ಆರ್ಸಿಬಿ ಟೇಬಲ್ ಟಾಪರ್ ಆಗಬೇಕು ಅಂದ್ರೆ ಪಿಬಿಕೆಎಸ್ ಮತ್ತು ಗುಜರಾತ್ ಟೈಟನ್ಸ್ ಎರಡೂ ತಂಡಗಳು ಕೂಡ ತಮ್ಮ ಕೊನೆಯ ಪಂದ್ಯಗಳನ್ನ ಸೋಲ್ಬೇಕು. ಹಾಗೆ ಈಗಾಗಲೇ ಹೇಳಿದಂಗೆ ಎಲ್ಎಸ್ಜಿ ವಿರುದ್ಧ ಆರ್ಸಿಬಿ ಗೆಲ್ಲಬೇಕು. ಇನ್ನು ಗುಜರಾತ್ ಸಿಎಸ್ಕೆ ವಿರುದ್ಧದ ತನ್ನ ಪಂದ್ಯವನ್ನ ಗೆದ್ರೆ ಪಿಬಿಕೆಎಸ್ ತಂಡವು ಉಳಿದ 2 ಪಂದ್ಯಗಳಲ್ಲಿ ಸೋತ್ರೆ ಆರ್ಸಿಬಿ 19 ಅಂಕಗಳೊಂದಿಗೆ ಅರ್ಹತೆಯನ್ನ ಪಡೆಯುತ್ತೆ. ಮೊದಲ 2ರಲ್ಲಿ ತಮ್ಮ ಸ್ಥಾನವನ್ನ ಆರ್ಸಿಬಿ ಗಟ್ಟಿ ಮಾಡಿಕೊಳ್ಳಬಹುದು. ಇನ್ನು ಪಿಬಿಕೆಎಸ್ ತಮ್ಮ ಉಳಿದ 1 ಅಥವಾ 2 ಪಂದ್ಯಗಳನ್ನ ಗೆದ್ರೆ ಜಿಟಿ ತನ್ನ ಕೊನೆಯ ಪಂದ್ಯವನ್ನ ಗೆಲ್ಲದಿದ್ರೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನವನ್ನ ಪಡೆಯಲಿದೆ. ಇದೆಲ್ಲ ಸಾಧ್ಯವಾಗಿ ಆರ್ಸಿಬಿ ಮೊದಲ 2 ಸ್ಥಾನಗಳಲ್ಲಿ ಸ್ಥಾನ ಪಡ್ಕೊಂಡ್ರೆ ಜೂನ್ 3ರಂದು ನಡೆಯುವಂತಹ ಫೈನಲ್ಗೆ ಅರ್ಹತೆ ಪಡೆಯಲು ಆ ತಂಡಕ್ಕೆ 2 ಅವಕಾಶಗಳಿರುತ್ತವೆ. ಅಗ್ರ 2 ಸ್ಥಾನ ಪಡೆದು ಕ್ವಾಲಿಫೈಯರ್ 1ರಲ್ಲಿ ಸೋತರು ಕ್ವಾಲಿಫೈಯರ್ 2ನಲ್ಲಿ ಎಲಿಮಿನೇಟರ್ ವಿಜೇತರೊಂದಿಗೆ ಆಡುವ ಅವಕಾಶ ಸಿಗಲಿದೆ.